ಪ್ರಾತಸ್ಮರಣೀಯರಾದ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಇವತ್ತಿನ ವೇದಿಕೆಗೆ ಆಗಮಿಸಿರ್ತಕ್ಕಂತ ಹಿರಿಯ ಜೀವಿಗಳು, ಈ ಹಸಿರು ಅಂತಕ್ಕಂಥ ಪದಕ್ಕೆ ಉಸಿರನ್ನು ತಂದು ಕೊಟ್ಟಿರ್ತಕ್ಕಂತ ಹಿರಿಯ ಹೋರಾಟ ಜೀವಿ ಕುರುಬರ್ ಶಾಂತಕುಮಾರ್ ಅಣ್ಣರು ಭಾಗವಹಿಸ್ತಾರೆ. ಒಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ನಾವೆಲ್ಲರೂ ಅಭಿನಂದಿಸೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸುತ್ತಾ ಪೂಜ್ಯ ಶ್ರೀಗಳಿಂದ ಶ್ರೀ ನುಡಿಗಳು. ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಎನ್ನ ಆರಾಧ್ಯ ಗುರುಗಳಾಗಿರುವಂತ ಲಿಂಗೈಕ್ಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ, ಇಂದು ಗುರ್ಲಾಪುರ ಕ್ರಾಸ್ ನಲ್ಲಿ ಸತತ 9-10 ದಿವಸಗಳ ಪರ್ಯಂತರವಾಗಿ ರೈತರ ಹೋರಾಟ ಬಹಳಷ್ಟು ರಾಜ್ಯ ಮತ್ತು ದೇಶವನ್ನೇ ತಿರುಗಿ ನೋಡುವಂತ ಒಂದು ಮಹಾ ಹೋರಾಟವನ್ನ ಇಲ್ಲಿ ನಡೆದಿರುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ರೈತರಿಗೆ ಅವರಿಗೆ ಒಂದು ಬೆಂಬಲವನ್ನ ಸೂಚಿಸಲಿಕ್ಕೆ ಬಂದಿರುವಂತ ಈ ಸಂದರ್ಭದಲ್ಲಿ ಎಲ್ಲ ರೈತ ಮುಖಂಡರನ್ನ, ವಿಶೇಷವಾಗಿ ಈ ರೈತ ಹೋರಾಟದ ಎರಡು ಕಣ್ಣುಗಳಾಗಿ ಕಂಗೊಳಿಸುವಂತಹ ನಮ್ಮ ಶಶಿಕಾಂತ್ ಗುರೂಜಿ ಅವರಲ್ಲಿ ಮತ್ತು ಚಿನ್ನಪ್ಪ ಪೂಜಾರಿ ಅವರಲ್ಲಿ ಇವತ್ತಿನ ಈ ಸಮಾರಂಭದಲ್ಲಿ ಈ ಹೋರಾಟವನ್ನ ಇಡೀ ರಾಜ್ಯ ಮತ್ತು ದೇಶದ ಮೂಲೆ ಮೂಲೆಗೆ ಈ ಹೋರಾಟವನ್ನ ನಡೆದಿರುವಂತ ವಿಚಾರವನ್ನ ಇಡೀ ದೇಶಕ್ಕೆ ತಿಳಿಸಿರುವಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರನ್ನ ಇವತ್ತಿನ ಈ ಸಂದರ್ಭದಲ್ಲಿ ಅತ್ಯಂತ ಬಿಸಿಲಿನ ಮಧ್ಯದಲ್ಲಿ ವಿಜಯೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಬಂದಂತ ಸಾವಿರ ಸಂಖ್ಯೆಯ ಎಲ್ಲ ರೈತ ಬಂಧುಗಳಲ್ಲಿ ಆಗಮಿಸಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವತ್ತು ಗುರ್ಲಾಪುರ ಕ್ರಾಸ್ ನಲ್ಲಿ ಸತತ 8-9 ದಿವಸಗಳಿಂದ ನಡೆದು ಬಂದಿರುವಂತ ಈ ಹೋರಾಟಕ್ಕೆ ನಿನ್ನೆ ಸಾಯಂಕಾಲ ರೈತರಿಗೆ ಒಂದು ಜಯವನ್ನ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ರೈತ ಮುಖಂಡರು, ಅನೇಕ ರೈತ ಬಾಂಧವರ ಮಧ್ಯದಲ್ಲಿ ವಿಜಯೋತ್ಸವವನ್ನ ಆಚರಣೆ ಮಾಡ್ತಕ್ಕಂತ ಈ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ನಿಮ್ಮೆಲ್ಲರಿಗೆ ಸಿಕ್ಕಿರುವಂತ ಜಯ ನಮ್ಮೆಲ್ಲರಿಗೂ ಎಷ್ಟು ತೃಪ್ತಿಯನ್ನ ತಂದಿರುವಂತದ್ದಿದೆ ಅಂದ್ರೆ, ಹಂಡೆ ಹಾಲು ಕುಡಿದಿದ್ದಕ್ಕಿಂತನೂ ಹೆಚ್ಚಿನ ತೃಪ್ತಿಯನ್ನ ತಂದಿರುವಂತದ್ದು. ರೈತರು, ಈ ಭಾಗದ ರೈತರಷ್ಟೇ ಅಲ್ಲ, ಇಡೀ ದೇಶದ ರೈತರು ಈ ದೇಶದ ಬೆನ್ನೆಲುಬು ಅನ್ನುವಂತ ಸಂದೇಶವನ್ನ ಎಲ್ಲರೂ ಸಾರಿ ಹೇಳುವಂತ ಸಂದರ್ಭದಲ್ಲಿ ನಮ್ಮ ರೈತರ ಬೆನ್ನಿಗೆ ಬಹಳಷ್ಟು ಬಲ ತುಂಬಬೇಕಾಗಿರುವಂತ ಅನಿವಾರ್ಯತೆ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಗುರ್ಲಾಪುರ ಕ್ರಾಸ್ ನಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸೇರಿರುವಂತ ಈ ರೈತ ಬಾಂಧವರನ್ನ ನೋಡಿದಾಗ ಬಹಳಷ್ಟು ಸಂತೋಷ ಅನಿಸ್ತದೆ. ಇವತ್ತು ಎಲ್ಲ ರೈತ ಬಾಂಧವರಿಗೆ ಎಷ್ಟು ಖುಷಿ ಮತ್ತು ಉತ್ಸಾಹವನ್ನ ನಿಮ್ಮ ಹತ್ರ ತುಂಬಿದೆ ಅಂದ್ರೆ, ಬಹುಶಃ ನಾವೆಲ್ಲರೂ ದೀಪಾವಳಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿದಾಗ ಬಹಳ ಸಂತೋಷದಿಂದ ಆಚರಣೆ ಮಾಡ್ತೇವೆ. ಆದ್ರೆ ಇವತ್ತು ನಿಜವಾಗಿ ರೈತರ ಪಾಲಿಗೆ ದೀಪಾವಳಿ ಯುಗಾದಿ ಅಂದ್ರೆ ಇವತ್ತಿನ ದಿನ ಅನ್ನುವಂಥದ್ದು ನಾವ್ಯಾರು ಕೂಡ ಮರೆಯುವಂಗಿಲ್ಲ. ನಾನು ಮೊನ್ನೆ ಈ ಸಭೆಗೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಮುಗುಳುಕೊಡದ ಗುರು ಪರಂಪರೆಯ ಗುರುಗಳು ಈ ಹೋರಾಟಕ್ಕೆ ಬಂದು ನಿಮ್ಮೆಲ್ಲರಿಗೆ ಬೆಂಬಲವನ್ನ ನೀಡಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಿದ್ದೆ. ಮುಗುಳುಕೋಡ ಮಹಾಮಠದ ಶಕ್ತಿ ಪರಂಪರೆಯ ಆಶೀರ್ವಾದದಿಂದ ಇವತ್ತು ಇಲ್ಲಿಗೆ ನಾವು ಬಂದಿದ್ದೇವೆ ಅಂತಂದ್ರೆ ನಿಮಗೆ ಗುಲಾಲ್ ಹಚ್ಚಿ ಹೋಗ್ತೀವಿ ಅನ್ನುವಂತ ಮಾತನ್ನ ನಾನು ಹೇಳಿರುವಂತದ್ದು. ಹಾಗಾಗಿ ಇವತ್ತು ರೈತರಿಗೆ ಸಿಕ್ಕಿರುವಂತ ಈ ನ್ಯಾಯ ನಿಜವಾಗಿಯೂ ಕೂಡ ಅದು ರೈತ ವ್ಯಕ್ತಿಗಳಿಗೆ ಸಿಕ್ಕಿರುವಂತ ನ್ಯಾಯ ಅಲ್ಲ.